ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾಡ್ತಾ ಇರುವ ರೆಸಿಪಿ ಇವತ್ತು ಹೇರಳೆಕಾಯಿ ಉಪ್ಪಿನಕಾಯಿ. ಇದು ನೋಡೋದಕ್ಕೆ ಲಿಂಬೆಹಣ್ಣಿಗಿಂತ ದೊಡ್ಡದಿರುತ್ತೆ, ಮುಸುಂಬಿಯಷ್ಟು ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಾಡೋದು ತುಂಬ ಸುಲಭ. ನಾನು ಒಂದು 10-11 ಹೇರಳೆಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನಂತರ ಕಟ್ ಮಾಡಿ ಉಪ್ಪಿಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ಕಡಿಮೆ ಆಗಬಾರ್ದು. ಉಪ್ಪು ಕಡಿಮೆ ಆದರೆ ಎಲ್ಲ ಮೆದುವಾಗಿ ಬಿಡುತ್ತೆ. ಇದನ್ನು ನಾನು 2 ದಿನ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೀನಿ. ನಾನು ಇದಕ್ಕೆ ಹರಳುಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಚೆನ್ನಾಗಿ ಹಿಂಡಿಕೊಂಡು ತೆಗೆದು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಏನೂ ತಾಗಬಾರ್ದು. ನೀರು ತಾಗಿದರೆ ಹಾಳಾಗುತ್ತೆ. ನಾವು ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿರುವ ನೀರಿನ ಅಂಶ ಏನಿದೆ ಅದನ್ನ ತೆಗೆದು ಬಿಸಾಕಿದರೆ ಆಯಿತು. ಈ ನಮಗೆ ಪೀಸಸ್ಗಳು ಏನಿದೆ ನೋಡಿ, ಅದನ್ನ ನಾವು ಸಪ್ರೇಟಾಗಿ ಪಾತ್ರೆಯಲ್ಲಿ ಎತ್ಕೊಂಡು ಇಟ್ಟರೆ ಆಯಿತು. ಇದು ವರ್ಷಾನುಗಟ್ಟಲೆ ಕೂಡ ಇಟ್ಕೊಳ್ಬಹುದು. ಊಟದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಪಿತ್ತಕ್ಕೆ ಹಾಗೂ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಕಹಿ ಇರುತ್ತೆ. ಕಹಿ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ ಕುದಿಸಿದ ನೀರಿಗೆ ಇಡೀ ಹೇರಳೆಕಾಯಿ ಇದೆ ನೋಡಿ, ಅದನ್ನ ಹಾಕ್ಕೊಂಡು 1 ಅಥವಾ 2 ನಿಮಿಷ ಅದರಲ್ಲಿ ಹಾಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರ ಕಹಿ ಅಂಶ ಏನಿದೆ ನೋಡಿ, ಅದು ಸ್ವಲ್ಪ ಹೊರಟು ಹೋಗುತ್ತೆ. ಆ ನೀರಿನಲ್ಲಿ ಹೋಗುತ್ತೆ ಆ ಕಹಿ ಅಂಶ. ಸ್ವಲ್ಪ ಕಹಿ ಇರೋದಿಲ್ಲ ಅಂತ ಏನಿಲ್ಲ, ಸ್ವಲ್ಪ ಕಹಿ ಹೋಗಿ ಬಿಡುತ್ತೆ. ಅರ್ಧದಂಶ ಹೋಗ್ತದೆ, ಅರ್ಧದಷ್ಟು ಅಂಶ ಇದ್ದು ಬಿಡುತ್ತೆ. ಇದರಲ್ಲಿ ನೋಡಿ, ಈಗ ಬ್ರೌನ್ ಕಲರ್ ಕೆಲವೆಲ್ಲ ಇದೆ, ಅದೇನು ಹಾಳಾಗಿದ್ದಲ್ಲ, ಅದು ಚೆನ್ನಾಗಿ ಇದೆ. ಕಲರ್ ಮಾತ್ರ ಆ ರೀತಿ ಇದೆ ಅಷ್ಟೇ. ಈಗ ಇದನ್ನ ನಾವು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳ್ಬೇಕು. ಈ ಹೇರಳೆಕಾಯಿ ಅನ್ನುವಂಥದ್ದು ಬರೀ ಕಹಿ ಮಾತ್ರ ಅಲ್ಲ, ಹೊರಗಡೆಯಿಂದ ಹೊರಗಡೆಯಿಂದ ಇದು ಇದೆಯಲ್ಲ ಸ್ಕಿನ್, ಅದು ಮಾತ್ರ ಕಹಿ. ಒಳಗಡೆಯಿಂದ ಇದು ಏನು ಹುಳಿ ಅಂಶ ಇದೆ, ಈ ಲಿಂಬೆಹಣ್ಣಿನ ಥರ ಹುಳಿ ಮತ್ತು ಕಹಿ 2 ಮಿಕ್ಸ್ ಆಗಿರ್ತದೆ ಅಷ್ಟೇ. ಇದು ಕಹಿ ಇದ್ರೇ ಒಳ್ಳೆಯದು, ಯಾಕಂದರೆ ಕಹಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಕಹಿ ಇರಲೇಬೇಕು ಅದರಲ್ಲಿ. ಈಗ ಒಂದು ಪಾತ್ರೆಗೆ ನೀರು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಇಡ್ತಾ ಇದ್ದೀನಿ. ಈಗ ಒಂದು ಬಾಣಲೆಗೆ ಬ್ಯಾಡಿಗೆ ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು 25-30 ಮೆಣಸು ಇರ್ಬೋದು ಅಷ್ಟೇ. ಸ್ವಲ್ಪ ಬೆಚ್ಚಗೆ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಆಗ ನಾನು ಪಾತ್ರೆಗೆ ನೀರು ಹಾಕಿ ಉಪ್ಪನ್ನು ಹಾಕಿ ಕುದಿಸಲಿಕ್ಕೆ ಇಟ್ಟಿದ್ನಲ್ಲ, ಅದು ಹರಳುಪ್ಪು 1 ಹಿಡಿ ಆಗುವಷ್ಟು ಹಾಕಿದ್ದೇನೆ. ಉಪ್ಪು ಚೆನ್ನಾಗಿ ಕರಗಬೇಕು. ನಂತರ ಅದನ್ನು ಆರಿಸಿ ಸೈಡಿಗೆ ಎತ್ತಿಟ್ಟರಾಯಿತು. ಉಪ್ಪಿನಕಾಯಿ ಮಸಾಲೆ ಏನಿದೆ ಅದು ರುಬ್ಬುವಾಗ ಹಾಗೂ ಉಪ್ಪಿನಕಾಯಿಗೆ ಎಷ್ಟು ನೀರು ಬೇಕು ಆಗ ನಾವು ಈ ಕುದಿಸಿ ಆರಿಸಿದ ಉಪ್ಪು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಈ ಮೆಣಸು ಇದೆ ನೋಡಿ, ಸ್ವಲ್ಪ ಬೆಚ್ಚಗಾದರೆ ಆಯಿತು. ಈಗ ಅದೇ ಬಾಣಲೆಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಇದೆ. ಇದು ಕೂಡ ಅಷ್ಟೇ, ಜಾಸ್ತಿ ಬಿಸಿ ಮಾಡಬಾರ್ದು. ಜಾಸ್ತಿ ಬಿಸಿ ಮಾಡಿದರೆ ಅದು ಸೀದೋಗಿಬಿಡುತ್ತೆ. ಸೀದೋದ್ರೆ ಅದರ ಟೇಸ್ಟ್ ಒಂಥರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಮೊದಲೇ ಈ ಹೇರಳೆಕಾಯಿ ಸ್ವಲ್ಪ ಕಹಿ. ಹಾಗಾಗಿ ನಾವು ಈ ಮಸಾಲೆಗಳನ್ನು ಏನು ಫ್ರೈ ಮಾಡ್ಕೊಳ್ತೇವೆ, ಜಾಸ್ತಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ವಲ್ಪ ಬೆಚ್ಚಗೆ ಮಾಡಿದರೆ ಆಯಿತು. ಈಗ 3 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಈ ಜೀರಿಗೆ ಹಾಗೂ ಸಾಸಿವೆ ಇದೆ ನೋಡಿ, ಇದರ ಕ್ವಾಂಟಿಟಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದರೆ ಮಾಡ್ಕೊಳ್ಬಹುದು. ಈಗ ನಾನು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇದು 1.5 ಟೇಬಲ್ ಸ್ಪೂನ್ ಆಗುವಷ್ಟಿದೆ. ಇದು ಫ್ಲೇವರಿಗೋಸ್ಕರ. ಜಾಸ್ತಿ ಇದು ಸೀದೋಗಲಿಕ್ಕೆ ಬಿಡಬಾರ್ದು, ಕಪ್ಪು ಬಣ್ಣ ಬರಬಾರ್ದು. ಇದು ಸ್ವಲ್ಪ ರೆಡ್ ಆಗುವವರೆಗೆ ಬಿಟ್ಟರೆ ಸಾಕು. ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ಬಣ್ಣ ಬಂದರೆ ಸಾಕು ಮೆಂತ್ಯದು. ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಟಂತಹ ಮಸಾಲೆಗಳನ್ನು ಹಾಕ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಕುದಿಸಿ ಆರಿಸಿ ಇಟ್ಟಂತಹ ಉಪ್ಪು ನೀರನ್ನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ರುಬ್ಕೊಂಡಿದ್ದು ಆಯಿತು. ಈಗ ಈ ಮಸಾಲೆನ ಈ ಪೀಸಸ್ಗಳಿಗೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಅಲ್ಪ ಸ್ವಲ್ಪ ಉಳಿದಂತಹ ಮಸಾಲೆಗೆ ಉಪ್ಪು ನೀರನ್ನು ಹಾಕಿ ಅದನ್ನು ಈ ಉಪ್ಪಿನಕಾಯಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಎಷ್ಟೊಂದು ಪರಿಮಳ. ಉಪ್ಪು ನೀರು ನೀವು ನೋಡ್ಕೊಂಡು ಹಾಕಿದರೆ ಆಯಿತು. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ, ಅಷ್ಟು ದಪ್ಪ ಇಟ್ಕೊಂಡ್ರೆ ಆಯಿತು. ಉಪ್ಪು ನೀರು ಹಾಕಬೇಕಂತೇನಿಲ್ಲ. ನನಗೆ ಎಷ್ಟು ಉಪ್ಪು ನೀರು ಬೇಕು ನೋಡಿ, ಅಷ್ಟು ಉಪ್ಪು ನೀರನ್ನ ಮಾತ್ರ ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಉಪ್ಪಿನಕಾಯಿ ಘಮ ಎಷ್ಟೊಂದು ಚೆನ್ನಾಗಿದೆ, ಅದನ್ನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಟೇಸ್ಟ್ ಹೇಗಿದೆ ಅಂತ ನೋಡಿದರೆ ತುಂಬಾ ಚೆನ್ನಾಗಿತ್ತು. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಇನ್ನು ಈ ಖಾರ ಎಲ್ಲ ಪೀಸಸ್ಗಳಿಗೆ ಚೆನ್ನಾಗಿ ಎಳ್ಕೊಂಡ್ರೆ ಮತ್ತು ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿ ಇರುತ್ತೆ. ಈಗ ನೋಡಿ, ಇದು ಹೇಗಾಗಿದೆ ನೋಡಿ, ಕಲರ್ ನೋಡಿ ಅದರದ್ದು ತುಂಬಾ ಚೆನ್ನಾಗಿದೆ ನೋಡಿ.
ಇದು ಸ್ವಲ್ಪ ಕಹಿ ಇರೋದ್ರಿಂದ ಇದಕ್ಕೆ ನಾನು 3 ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ. ಬೀಜನ ತೆಗೆದು ಅದರ ಜ್ಯೂಸನ್ನ ಹಾಕ್ಕೊಂಡ್ರಾಯಿತು. ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಹೇರಳೆಕಾಯಿ ಕೂಡ ಹುಳಿ ಇದೆ. ಈಗ ಇದು ರೆಡಿ ಆಗಿದೆ ನೋಡಿ, ಘಮ್ ಅಂತ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಇದರದ್ದು. ಈಗ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.